ನೋಡಿ ಹಾಕೊಂಡ್ರೆ ಈ ಥರ ಇರುತ್ತೆ. ಸುಮ್ಮನೆ ಹಂಗೆ ಇಟ್ಟಿದ್ದೀನಿ ನೋಡಿ. ಬ್ಲೌಸು ಈ ಥರ ಕಾಣುತ್ತೆ. ಹಲೋ, ವೆಲ್ಕಮ್ ಸರಿತಾಸ್ ಲೈಫ್ ಸ್ಟೈಲಿಗೆ. ಇವಾಗ ನಿಮಗೆ ನಾನು ಬ್ಲೌಸ್ ಡಿಸೈನ ತೋರ್ಸೋದಕ್ಕೆ ಬಂದಿದ್ದೀನಿ. ಇವತ್ತು ಬ್ಲೌಸ್ ಡಿಸೈನು ನಾನು ಈ ಥರ ಮಾಡಿಸ್ಕೊಂಡಿದ್ದು. ನಾನು ಲಾಸ್ಟ್ ಇಯರು ಲಕ್ಷ್ಮಿಗೆ ಸೀರೆ ಉಡಿಸ್ತೀನಲ್ವ, ಅದನ್ನು ಈ ಇಯರ್ ಉಟ್ಕೊಳ್ತೀನಿ. ನಾನು ಪ್ರತಿ ವರ್ಷವೂ ಹಾಗೆ ಮಾಡ್ಕೊಂಡು ಬಂದಿರೋದು. ಹಾಗಾಗಿ ಈ ವರ್ಷವೂ ಅದೇ ಥರನೇ ಮಾಡ್ಕೊಂಡು ಬಂದಿದ್ದೀನಿ. ಈಗ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಈ ರಂಗೋಲಿ ಡಿಸೈನ್ನ ನಾನು ಬ್ಲೌಸ್ ಮೇಲೆ ಹಾಕಿಸಿದ ಮೇಲೆ ನನಗೆ ನೈಟ್ ಟೈಮಲ್ಲಿ ಓಕೆ, ಬಟ್ ಜರಿ ಎಲ್ಲ ಶೈನ್ ಆಗುತ್ತೆ. ಬಟ್ ಡೇ ಟೈಮಲ್ಲಿ ಇದು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿತ್ತು. ನಾನೇನು ಅಂದ್ಕೊಂಡೆ, ಇದಕ್ಕೆ ನನ್ನ ಹತ್ರ ಒಂದಷ್ಟು ಬೀಡ್ಸು ಕುಂದನ್ಸು ಎಲ್ಲ ಇತ್ತು, ಅದನ್ನೆಲ್ಲ ಇಟ್ಕೊಂಡು ಏನಾದರೂ ವರ್ಕ್ ಮಾಡೋಣ, ಚೆನ್ನಾಗಿ ಕಾಣಿಸ್ಬೋದು ಅಂತ ಅಂದ್ಕೊಂಡೆ. ಹಾಗೆ ಈ ಥರ 2 ಲಕ್ಷ್ಮಿ ಪೆಂಡೆಂಟ್ ಇತ್ತು. ನಾನು ಅಪ್ಪರ್ ಶೋಲ್ಡರ್ ಹತ್ರ ಬರುವಂಥ ಹಾಗೆ ಇಟ್ಕೊಂಡೆ. ಅದು ಚೆನ್ನಾಗೇ ಕಾಣಿಸ್ತಿತ್ತು. ಬಟ್ ಹಾಕ್ಲಾ ಬೇಡವಾ ಅನ್ನೋದು ಇನ್ನೂ ಮೈಂಡಲ್ಲಿ ನನಗಿದೆ, ಹಾಕಬೇಕಾ ಬೇಡವಾ ಅನ್ನೋದು. ನೀವೆಲ್ಲ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿದರೆ ನಾನು ಹಾಕ್ತೀನಿ, ಚೆನ್ನಾಗಿದೆ ಅಂತ ಹೇಳಿದರೆ. ನೋಡೋಣ. ಈಗ ಫಸ್ಟು ಇಲ್ಲೆಲ್ಲ ಬೀಡ್ಸ್ಗಳು ಬೀಡ್ಸ್ ಅಂದರೆ ಕುಂದನ್ಸ್ನೆಲ್ಲ ಇಟ್ಕೊತೀನಿ. ಈ B7000 ಗ್ಲೂಯಿಂದ ನಾನು ಕುಂದನ್ಸ್ನೆಲ್ಲ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಫಸ್ಟು ರ್ಯಾಂಡಮಾಗಿ ಜೋಡಿಸ್ಕೊಂಡು ನೋಡಿದೆ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತ. ಅಂಟಿಸ್ಕೊಳ್ಳೋಕೆ ಮುಂಚೆ ಫಸ್ಟು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅಂಟಿಸ್ಕೊಂಡ್ಮೇಲೆ ಅದನ್ನು ತೆಗಿಯೋಕ್ಕಾಗೋದಿಲ್ವಲ್ಲ, ಅದಕ್ಕೆ ಚೆನ್ನಾಗಿ ಅನ್ನಿಸ್ತಿತ್ತು. 1000 ಸತಿ ತೆಗೆದೆ, ಇಟ್ಟೆ, ಅಲ್ಲಿ ಮೇಲೆ ಹೋಗಿ ನಿಂತ್ಕೊಂಡು ನೋಡಿದೆ, ಆ ಸೈಡಿಂದ ನೋಡಿದೆ, ಈ ಕಡೆ ನೋಡಿ, ಎಲ್ಲ ಥಿಂಕ್ ಮಾಡಿ ಓಕೆ ಹೋಗ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಅಂತ ಥಿಂಕ್ ಮಾಡಿಕೊಂಡು ಅಂಟಿಸ್ಕೊಳ್ತಿದ್ದೀನಿ. ಹೀಗೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ನಲ್ಲ, ಅದಕ್ಕೆ ಆ ಗ್ಲೂನ ಹಾಕ್ಕೊಂಡು ಇವಾಗ ಅದನ್ನು ಒಂದೊಂದಾಗೆ ಅಂಟಿಸ್ಕೊಳ್ತಾ ಇದ್ದೀನಿ. ನಿಮಗೂ ಯಾರಿಗಾದರೂ ಈ ಥರ ಕುಂದನ್ಸು ಅದೆಲ್ಲ ತೊಗೊಂಡು ಮಾಡ್ಕೋಬೇಕು ಓನಾಗಿ ಡಿಸೈನ್ ಅಂತಂದರೆ, ಒಂದೇ ಥರ ನೋಡಿ ಬೋರ್ ಆಗಿದ್ರು ಇಲ್ಲ ಡಲ್ ಆಗಿದ್ದರೆ ಅದಕ್ಕೆ ಈ ಥರ ನಾವು ವರ್ಕ್ ಮಾಡ್ಕೋಬೋದು ಮನೆಯಲ್ಲೇ ತುಂಬ ಈಸಿಯಾಗಿ. ಸೊ ನೀವು ಕೂಡ ಟ್ರೈ ಮಾಡ್ಬೋದು ಈ ಥರ ವರ್ಕ್ನ. ಈಗ ಕುಂದನ್ಸೆಲ್ಲ ಎಲ್ಲ ಕಡೆನೂ ಸಿಗುತ್ತೆ, ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೂ. ನಮ್ಮ ಬ್ಲೌಸ್ಗೆ ನಮ್ಮ ಒಂದು ಕಲರ್ ಕಾಂಬಿನೇಷನ್ ತಕ್ಕಂಥದ್ದು ನೋಡಿಕೊಂಡು ತೊಗೋಬೇಕಾಗುತ್ತೆ. ನಿಮಗೆ ಐಡಿಯಾ ಏನಾದರೂ ಬಂದಿಲ್ಲ ಅಂತಂದರೆ ನೀವು ಬ್ಲೌಸ್ನ ಎತ್ಕೊಂಡೋಗಿ ಅವ್ರನ್ನ ಕೇಳಿದ್ರು ಅವರು ಸಜೆಷನ್ ಮಾಡ್ತಾರೆ, ನಿಮ್ಗೆ ಇದಕ್ಕೆ ಸೂಟ್ ಆಗುತ್ತೆ ತೊಗೋಬೋದು ಅಂತ. ಇಲ್ಲ ನಿಮಗೆ ಐಡಿಯಾ ಇತ್ತು ಅಂತಂದರೆ ನೀವು ಓನಾಗಿ ಕ್ರಿಯೇಟ್ ಮಾಡ್ಕೋಬೋದು. ಹಾಗೆ ಒಂದೊಂದಾಗೆ ಅಂಟಿಸ್ಕೊಂಡೆ. ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ನನಗೆ. ಒಂಥರ ಲುಕ್ಕೇ ಚೇಂಜ್ ಆಗಿಬಿಡ್ತದ್ದು. ತುಂಬ ಡಲ್ಲಾಗಿ ಅನ್ನಿಸ್ತಾ ಇದ್ದಿದ್ದು ಲುಕ್ಕೇ ಚೇಂಜ್ ಆಯಿತು. ಹಾಗೆ ಮಾಡಬೇಕಾದ್ರೆ ಸ್ವಲ್ಪ ಕೈ ತೊಳಿಗೆ ಮತ್ತು ಇದೊಂದು ಮೇನು ಇತ್ತಲ್ವ ಬ್ಯಾಕ್ ಸೈಡು, ಅಷ್ಟಕ್ಕೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಅಷ್ಟೇ ಹಾಕಿದರೆ ತುಂಬ ಡಲ್ಲಾಗಿ ಕಾಣುತ್ತೆ ಅಂತ ನಾನು ಇನ್ನೊಂದು ಸ್ವಲ್ಪ ಹೈಲೈಟ್ ಮಾಡೋಣ ಬ್ಲೌಸ್ನ ಅಂತಂದ್ಬಿಟ್ಟು ಈಗ ನಾನು ಕೈ ತೊಳ್ಗೂ ಕೂಡ ಅಂಟಿಸ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಹಾಗೆ ಸೇಮ್ ಹಲ್ಲೆಗೆ ಹಾಕಿದ್ನಲ್ವ ಬ್ಯಾಕ್ ಸೈಡಿಗೆ, ಅದೇ ರೀತಿಯಾಗಿ ಇಲ್ಲೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಕಾಣಿಸ್ತಿತ್ತು, ನನಗೆ ಇಷ್ಟ ಆಯಿತು ಈ ಡಿಸೈನು. ಮತ್ತು ಹಾಕಿದ ಮೇಲೂ ನನಗಿನ್ನೂ ಸ್ವಲ್ಪ ಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಕುಂದನ್ನು ಅಂಟಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲೆಲ್ಲಿ ಅಂಟಿಸ್ಬೋದು ಅಂತ ಚೆಕ್ ಮಾಡೋಣ ಅಂತಂದ್ಬಿಟ್ಟು ಥಿಂಕ್ ಮಾಡಿದೆ. ಒಂದು ಸ್ವಲ್ಪ ಐಡಿಯಾ ಬಂತು, ಸರಿ ಅಂಟಿಸಿ ನೋಡಿಬಿಡೋಣ, ಅಂಟಿಸೋಕ್ಕೆ ಮುಂಚೆ ಇಟ್ಕೊಂಡು ನೋಡೋಣ, ಆಮೇಲೆ ಬೇಕಾಗಿದ್ದರೆ ಅಂಟಿಸ್ಕೊಳ್ಳೋಣ ಅಂತ ಈ ರೀತಿಯಾಗಿ ಎಲ್ಲ ಕಡೆನೂ ಇಟ್ಕೊಳ್ತಿದ್ದೆ. ಇದು ನೆಕ್
ಬೋಟ್ ನೆಕ್ ಅಂತಾರಲ್ವ ಆ ಥರ ಬ್ಯಾಕ್ ಸೈಡ್ ಬಂದಿದೆ. ಅಲ್ಲೆಲ್ಲ ಕುಂದನ್ನು ಇಟ್ಕೊಂಡ್ರೆ ಚೆನ್ನಾಗಿ ಅನ್ನಿಸ್ತಿತ್ತು. ಸೊ ಇಲ್ಲೂ ಕೂಡ ಅಂಟಿಸ್ಕೊಂಡೋಣ ಅಂತ ಹಂಗೆ ಅಂಟಿಸ್ಕೊಂಡೆ. ಫ್ರಂಟಲ್ಲಿ ಒಂದು ರೈಟ್ ಸೈಡಿಗೆ ಅದೇ ಥರ ವರ್ಕ್ ಬಂದಿದೆ, ಅದಕ್ಕೂ ಕೂಡ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಅಂಟಿಸ್ಕೊಂಡೆ. ಈಗ ಸೇಮ್ ಗಮ್ನ ತೊಗೊಂಡು ಮತ್ತೆ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ ಅಂಟಿಸ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಡಿಸೈನ್ಸು. ನಾವು ಆರಾಮಾಗಿ ಈ ಥರ ನಾವು ಅಂದರೆ ಒಂದೇ ಥರ ಡಲ್ಲಾಗಿದ್ದರೆ ವರ್ಕ್ ಅದೆಲ್ಲ ಈ ಥರ ನಾವು ಮಾಡ್ಕೊಬೋದು. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಆಮೇಲೆ ಇದಿಷ್ಟೇ ಫ್ರಂಟಲ್ಲಿ ಆಯ್ತಲ್ವ, ಸೊ ಇದನ್ನು ಮಾಡಿದ ಮೇಲೆ ಮತ್ತೆ ಇನ್ನು ಅದೇ ಥರ ಡಿಸೈನು ಸೈಡಲ್ಲಿ ಬಂದಿದೆ ಮತ್ತು ಸ್ಲೀವಲ್ಲಿ ಬಂದಿದೆ. ಅದಕ್ಕೂ ಹಂಗೆ ಬಿಟ್ಟರೆ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಮತ್ತು ನಾನು ಅದಕ್ಕೂ ಕೂಡ ಅಂಟಿಸ್ಕೊಳ್ಳೋಣ ಅಂತ ಅದಕ್ಕೂ ಅಂಟಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಕಡೆ ಅಂಟಿಸ್ಕೊಂಡಿದ್ದೀನಲ್ವ ಅದೇ ರೀತಿ ಇನ್ನೊಂದು ಕಡೆನೂ ಅಂಟಿಸ್ಕೊಂಡ್ಬಿಡ್ತೀನಿ. ನೋಡ್ತಿದ್ದೀರಲ್ಲ, ಕಂಪ್ಲೀಟಾಗಿ ಅಂಟಿಸಿದ ಮೇಲೆ ಈ ಕುಂದನ್ಸನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಆಗಲೇ ಸ್ವಲ್ಪ ತುಂಬಾ ಡಲ್ಲಾಗಿ ಕಾಣಿಸ್ತಿದೆ ಅಂತ ಈ ವರ್ಕು ಈಗ ತುಂಬಾ ಹೈಲೈಟಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಥರ ಅಂಟಿಸಿದ ಮೇಲೆ. ಸೊ ನಾನು ಅಲ್ಲಿ ಅಂಟಿಸಿದ ಮೇಲೆ ಈ ಕಡೆ ಕೈ ತೊಳಲ್ಲಿ ಇರುವಂಥ ಎಡ್ಜಲ್ಲಿರುವಂಥದ್ದನ್ನು ಕೂಡ ಅಂಟಿಸ್ಕೋಬೇಕಾಗುತ್ತೆ ಅಂತಂದ್ಬಿಟ್ಟು ನಾನು ಇದಕ್ಕೂ ಅಂಟಿಸ್ಕೊಂಡ್ರೆ ಅವಾಗ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲರೂ ಆಡಾಗಿ ಕಾಣಿಸಲ್ಲ, ಈವೆನಾಗಿ ಕಾಣುತ್ತೆ ಅಂದ್ಬಿಟ್ಟು ಅದಕ್ಕೂ ಕೂಡ ಕೈ ತೊಳಗೆ ಕೂಡ ಅಂಟಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾಕಂದರೆ ನಾನು ಅದು ಅಂಟಿಸ್ಕೊಳ್ಳೋದೇನು ಮತ್ತೆ ತೋರಿಸಿಲ್ಲ, ಈಗಾಗಲೇ ತೋರಿಸಿದ್ದೀನಲ್ವ. ಅದನ್ನೆಲ್ಲ ಮಾಡ್ತಾ ಹೋದರೆ ಈ ವಿಡಿಯೋ ಲೆಂತಿ ಆಗಿಬಿಡುತ್ತೆ, ನಿಮಗೂ ಕೂಡ ಬೋರ್ ಆಗಿಬಿಡುತ್ತೆ ಅಂತ ನಾನೀಗ ಅದೆರಡನ್ನೂ ಅಂಟಿಸ್ಕೊಂಡು ತೋರಿಸ್ತಾ ಇದ್ದೀನಿ. ಆದಮೇಲೆ ಈ ಪಾರ್ಟ್ನ ಏನು ಮಾಡಬೇಕು ಅಂತ ಇನ್ನೂ ನಾನು ಥಿಂಕ್ ಮಾಡ್ತಾಯಿದ್ದೀನಿ. ಅಂಟಿಸ್ಲಾ ಬೇಡವಾ, ಚೆನ್ನಾಗಿರುತ್ತಾ ಇಲ್ವಾ ಅಂತ. ನನ್ನ ಮಗನ ಕೇಳಿದೆ, ಮಮ್ಮಿ ಚೆನ್ನಾಗಿರೋದಿಲ್ಲ ಅಂತ. ಬಟ್ ನಾನು ಇಟ್ಟು ನೋಡಬೇಕಾದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ಅದಕ್ಕೆ ನನಗೆ ತುಂಬಾ ಕನ್ಫ್ಯೂಷನ್ ಆಗ್ತದೆ, ಇಡಬೇಕಾ ಬೇಡವಾ, ಇಲ್ಲ ಅಂದರೆ ಹಾಗೆ ಇದ್ಬಿಡಲಾ ಅಂತ. ಬಟ್ ಇವಾಗ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ, ನೀವು ನೋಡೋ ವ್ಯೂವರ್ಸ್. ನೋಡಿ ಹಾಕೊಂಡ್ರೆ ಈ ಥರ ಇರುತ್ತೆ, ಸುಮ್ಮನೆ ಹಂಗೆ ಇಟ್ಟಿದ್ದೀನಿ ನೋಡಿ. ಬ್ಲೌಸು ಈ ಥರ ಕಾಣುತ್ತೆ ಹಾಕಿದರೆ, ಸೂಜಿಯಲ್ಲಿ ಸುಮ್ಮನೆ ಹಂಗೆ ಇದು ಮಾಡಿಟ್ಟಿದ್ದೀನಿ. ಸೊ ಇದು ಹಾಕಿದರೆ ಚೆನ್ನಾಗಿರುತ್ತೆ ಅಂದರೆ ನೀವು ಒಪಿನಿಯನ್ ಕೊಟ್ಟರೆ ನಾನು ಇದನ್ನು ಹಾಕ್ಕೊಳ್ತೀನಿ, ಇಲ್ಲ ಅಂತಂದರೆ ನಾನು ಹಾಕೋದಿಲ್ಲ. ಕಾಮೆಂಟ್ ಮುಖಾಂತರ ನೀವು ಬೇಗ ಹಬ್ಬಕ್ಕೆ ಮುಂಚೆ ತಿಳಿಸಿದರೆ ಹಬ್ಬಕ್ಕೆ ಈ ಬ್ಲೌಸ್ ವೇರ್ ಮಾಡ್ತೀನಿ. ಸೊ ಇದನ್ನು ನೀವೇ ಕಮೆಂಟ್ ಮುಖಾಂತರ ತಿಳಿಸ್ಬೇಕು, ನನಗೆ ಚೆನ್ನಾಗಿದೆ ಅಂತಂದರೆ ಹಾಕ್ತೀನಿ. ಎರಡು ತೋಳಿಗೂ ನನಗೇನೋ ಚೆನ್ನಾಗಿದೆ ಅನಿಸ್ತಿದೆ, ಬಟ್ ನನ್ನ ಮಗ ಬೇಡ ಅಂತಿದ್ದಾನೆ. ಈಗ ವ್ಯೂವರ್ಸ್ಗೆ ಬಿಡ್ತೀನಿ ಇದು ಚೆನ್ನಾಗಿದೆಯಾ ಇಲ್ವಾ ಅನ್ನೋದು. ಸೊ ನೀವು ಹೇಳಿದ್ರೆ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಇಂಥ ಹೊಸ ಕ್ರಿಯೇಟಿವ್ ಐಡಿಯಾಸ್ ಬೇಕಿದ್ದರೆ ನನ್ನ ಕೇಳಿ, ನನ್ನ ಕೈಲಾದಷ್ಟು ನಾನು ತೋರಿಸ್ಕೊಡ್ತೀನಿ. ಮತ್ತು ಈ ಬ್ಲೌಸಿಗೆ ಎಷ್ಟಾಯಿತು ಅಂತ ಯಾರಿಗಾದರೂ ರೇಟ್ ಬೇಕಿದ್ದರೆ ಅದನ್ನು ಕೂಡ ಕೇಳಿ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.